ಎಲ್ಲರಿಗೂ ಶ್ರೀ ಸತ್ಯದರ್ಶನ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ಇಂದು ನಿಮ್ಮನ್ನು ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲ್ಲೂಕು ಕೇಂದ್ರದಿಂದ 28 ಕಿಲೋಮೀಟರ್, ಶ್ರೀರಾಂಪುರ ಹೋಬಳಿ ಕೇಂದ್ರದಿಂದ 3 ಕಿಲೋಮೀಟರ್, ಹುಳಿಯಾರಿನಿಂದ 15 ಕಿಲೋಮೀಟರ್ ದೂರದಲ್ಲಿರುವ ಗವಿ ರಂಗನಾಥ ಸ್ವಾಮಿಯ ದೇವಾಲಯಕ್ಕೆ ಕರೆದುಕೊಂಡು ಹೋಗುತ್ತಿದ್ದೇನೆ. ಶ್ರೀಮನ್ನಾರಾಯಣನು ದುಷ್ಟ ರಾಕ್ಷಸರ ಸಂಹಾರಕ್ಕಾಗಿ ದಶಾವತಾರಗಳನ್ನು ಎತ್ತುತ್ತಾನೆ. ಶ್ರೀಮನ್ನಾರಾಯಣನು 24 ಉಪ ಅವತಾರಗಳನ್ನು ಎತ್ತಿದ್ದಾನೆ ಎನ್ನಲಾಗಿದೆ. ಬ್ರಹ್ಮದೇವನಿಗೆ ರಂಗನಾಥನು ಜ್ಯೋತಿ ರೂಪವಾಗಿ ಕಾಣುತ್ತಾನೆ ಮತ್ತು ಬ್ರಹ್ಮದೇವ ನಾನು ರಂಗನಾಥನಾಗಿ, ಲಕ್ಷ್ಮೀ ರಂಗನಾಥನಾಗಿ, ಇನ್ನೂ ಅನೇಕ ರಂಗನಾಥರು ರೂಪದಲ್ಲಿ ಭಕ್ತರ ಬೇಡಿಕೆಯಂತೆ ದರ್ಶನ ನೀಡುತ್ತಿರುತ್ತೇನೆ ಎಂದು ತಿಳಿಸಿದನು. ಆಗ ಬ್ರಹ್ಮದೇವನು ಪ್ರಥಮ ಪೂಜೆಯನ್ನು ರಂಗನಾಥ ಸ್ವಾಮಿಗೆ ಮಾಡಿದನು. ಅಲ್ಲಿಂದ ಭೂಲೋಕದಲ್ಲಿ ಋಷಿ ಮುನಿಗಳ ಮತ್ತು ಭಕ್ತರ ಇಚ್ಛೆಯ ಮೇರೆಗೆ ರಂಗನಾಥನಾಗಿ ದರ್ಶನ ನೀಡುತ್ತಿದ್ದಾನೆ ಆ ಮಹಾವಿಷ್ಣು. ಇನ್ನು ಗವಿ ರಂಗನಾಥ ಸ್ವಾಮಿಯ ಬಗ್ಗೆ ತಿಳಿಯುವುದಾದರೆ, ಅಮೃತಕ್ಕಾಗಿ ಸುರರು ಮತ್ತು ಅಸುರರು ಮಂದಾರ ಪರ್ವತವನ್ನು ಕಡೆಗೋಲಾಗಿ ವಾಸುಕಿಯನ್ನು ಹಗ್ಗ ಮಾಡಿಕೊಂಡು ಸಮುದ್ರ ಮಂಥನ ಮಾಡಲು ಪ್ರಾರಂಭಿಸಿದಾಗ ಮಂದಾರ ಪರ್ವತವು ಮುಳುಗಲು ಶುರುವಾಗುತ್ತದೆ. ಆಗ ದೇವತೆಗಳು ಶ್ರೀಮನ್ನಾರಾಯಣನನ್ನು ಪ್ರಾರ್ಥಿಸುತ್ತಾರೆ. ಶ್ರೀಮನ್ನಾರಾಯಣನು ಕೂರ್ಮ ರೂಪವನ್ನು ತಾಳಿ ಮಂದಾರ ಪರ್ವತವನ್ನು ಮುಳುಗದಂತೆ ತಡೆಯುತ್ತಾನೆ. ನಂತರ ಚಂದ್ರ, ಲಕ್ಷ್ಮೀದೇವಿ, ಇತರೆ ಅನೇಕ ವಸ್ತುಗಳು ದೊರೆತು ಅಮೃತವೂ ದೊರೆಯುತ್ತದೆ. ಆಗ ಋಷಿಗಳು, ಏ ದೇವ, ನಿನ್ನ ಕೂರ್ಮ ರೂಪವನ್ನು ನೋಡಬೇಕೆಂದು, ನೀನು ಪ್ರತ್ಯಕ್ಷನಾಗಿ ನಮ್ಮನ್ನು ಉದ್ಧರಿಸಬೇಕೆಂದು ತಪಸ್ಸು ಮಾಡುತ್ತಾರೆ. ಆಗ ಶ್ರೀಮನ್ನಾರಾಯಣನು ಕೂರ್ಮಾವತಾರಿಯಾಗಿ ಗವಿ ರಂಗಾಪುರದಲ್ಲಿ ಪ್ರತ್ಯಕ್ಷನಾಗಿ ದರ್ಶನವನ್ನು ನೀಡುತ್ತಾನೆ. ಹೀಗೆ ದರ್ಶನವನ್ನು ನೀಡಿದ ಪ್ರಥಮ ಸ್ಥಾನವೇ ಗವಿ ರಂಗಾಪುರ ಕ್ಷೇತ್ರ. ಮತ್ತೊಂದು ಆಂಧ್ರ ಪ್ರದೇಶದಲ್ಲಿರುವ ಕೂರ್ಮಾವತಾರಿ ರಂಗನಾಥ ಸ್ವಾಮಿ ಕ್ಷೇತ್ರವೆಂದರೆ ಕಾಕುಳಂ ಸಮೀಪವಿದೆ. ಈ ಎರಡು ಕ್ಷೇತ್ರಗಳು ಮಾತ್ರ ಕೂರ್ಮಾವತಾರಿ ರಂಗನಾಥ ಸ್ವಾಮಿ ಕ್ಷೇತ್ರಗಳಾಗಿ ನಿಂತಿವೆ. ಕಾಲಚಕ್ರ ಹುರುಳಿದಂತೆ ಈ ಕ್ಷೇತ್ರಗಳು ಮರೆಯಾಗಿ ಹೋಗುತ್ತವೆ. ಈ ಭಾಗವು ಗಿರಿ ಕಂದರಗಳಿಂದ, ಹಳ್ಳ ಕೊಳ್ಳಗಳಿಂದ, ಕಾಡು ಮೇಡುಗಳಿಂದ ತುಂಬಿ ಹೋಗಿರುತ್ತದೆ. ಇಲ್ಲಿಗೆ ಸಮೀಪವೇ ಬೂದಿಯಾಳ್ ಎಂಬ ಪಾಳ್ಯಗಾರರ ಕೋಟೆಯಿದ್ದು, ಈ ಕೋಟೆಯನ್ನು ಕ್ರಿಸ್ತಶಕ 15ನೇ ಶತಮಾನದಲ್ಲಿ ಶಿರುಮನಾಯಕ ಮತ್ತು ಅವನ ಮಗ ಕುಮಾರ ಮಲ್ಲರು ಆಳ್ವಿಕೆ ಮಾಡುತ್ತಿದ್ದರು. ಇವರ ಅಧೀನದಲ್ಲಿ ಈ ಭಾಗದಲ್ಲಿ ಗೌಡನೊಬ್ಬನಿದ್ದನೆಂದು, ಅವನು ಅನೇಕ ಗೋವುಗಳನ್ನು ಸಾಕಿದ್ದನೆಂದು, ಆ ಗೋವುಗಳನ್ನು ಮೇಯಿಸಿಕೊಂಡು ಬರಲು ಒಬ್ಬ ಗೊಲ್ಲನನ್ನು ನೇಮಿಸಿದ್ದನೆಂದು, ಪ್ರತಿನಿತ್ಯ ಕಾಡಿನ ಮಧ್ಯೆ ಇದ್ದ ಈ ಬೆಟ್ಟದ ಬುಡಕ್ಕೆ ಹಸುಗಳನ್ನು ಮೇಯಲು ಕರೆದುಕೊಂಡು ಬರುತ್ತಿದ್ದನೆಂದು, ಆ ಗೋವುಗಳಲ್ಲಿ ಒಂದು ಹಸು ಬೆಟ್ಟದಲ್ಲಿ ಇದ್ದ ಗವಿಯನ್ನು ಹೊಕ್ಕು ಹಾಲನ್ನು ಕರೆದು ಬರುತ್ತಿರುತ್ತದೆ. ಹೀಗೆ ಅನೇಕ ದಿನಗಳು ಕಳೆದವು. ಗೌಡನು ಎಲ್ಲ ಹಸುಗಳನ್ನು ಗಮನಿಸುತ್ತಿದ್ದು, ಈ ಒಂದು ಹಸು ಮಾತ್ರ ಕಡಿಮೆ ಹಾಲು ಕೊಡುತ್ತಿತ್ತು. ಆ ಗೊಲ್ಲನನ್ನು ಕರೆದು, ಈ ಹಸು ಏಕೆ ಕಡಿಮೆ ಹಾಲು ಕೊಡುತ್ತಿದೆ? ನೀನೇ ಹಾಲನ್ನು ಏನು ಮಾಡುತ್ತಿದ್ದೀಯಾ ಎಂದು ಗದರಿದನು. ಮರುದಿನ ಪ್ರತಿ ನಿತ್ಯದಂತೆ ಹಸುಗಳನ್ನು ಬೆಟ್ಟದ ಬುಡಕ್ಕೆ ಕರೆತಂದು ಆ ಹಸುವನ್ನೇ ಗಮನಿಸುತ್ತಿದ್ದ. ಈ ಒಂದು ಗೋವು ಮಾತ್ರ ಎಲ್ಲ ಗೋವುಗಳನ್ನು ಬಿಟ್ಟು ದೂರ ಹೋಗಲು ಪ್ರಾರಂಭಿಸಿತು. ನೋಡುತ್ತಿದ್ದಂತೆ ಗವಿಯ ಒಳಗೆ ಪ್ರವೇಶಿಸಿ ಅಲ್ಲಿದ್ದ ಹುತ್ತದ ಮೇಲೆ ಹಾಲನ್ನು ಸುರಿಸಲು ಪ್ರಾರಂಭಿಸಿತು. ಸಂಜೆ ಹಸುಗಳನ್ನು ಕರೆದುಕೊಂಡು ಗೊಲ್ಲನು ಗೌಡನಿಗೆ ವಿಷಯವನ್ನು ತಿಳಿಸಿದನು. ಮರುದಿನ ಗೌಡನು ಗೊಲ್ಲನ ಜೊತೆ ಬೆಟ್ಟಕ್ಕೆ ಬಂದನು. ದೂರ ಸಾಗಿದ ಗೋವು ಗುಹೆ ಪ್ರವೇಶಿಸಿ ಹಾಲು ಹುತ್ತದ ಮೇಲೆ ಸುರಿಸಲು ಪ್ರಾರಂಭಿಸಿತು. ಇದನ್ನು ನೋಡಿದ ಗೌಡನು ಪಾಳ್ಯಗಾರನಿಗೆ ವಿಷಯವನ್ನು ತಿಳಿಸಿದನು. ಪಾಳ್ಯಗಾರನಿಗೆ
ಆ ದಿನ ರಾತ್ರಿಯೇ ಕನಸಿನಲ್ಲಿ ಬಂದು ನಾನು ಕೂರ್ಮಾವತಾರಿ ರಂಗನಾಥ ಸ್ವಾಮಿಯಾಗಿ ಈ ಗಿರಿಯ ಗವಿಯಲ್ಲಿ ನೆಲೆ ನಿಲ್ಲುತ್ತೇನೆ. ಈ ಕೂಡಲೇ ಕಾರ್ಯಪ್ರವೃತ್ತನಾಗು, ಪ್ರತಿನಿತ್ಯ ಪೂಜಾ ಕೈಂಕರ್ಯವನ್ನು ನಡೆಸಲು ಏರ್ಪಾಡು ಮಾಡು ಎಂದು ತಿಳಿಸಿ ಅಂತರ್ಧಾನನಾದನು. ಬೆಳಿಗ್ಗೆ ಗೌಡನನ್ನು ಕರೆಸಿದ ಪಾಳ್ಯಗಾರನು ವ್ಯವಸ್ಥೆ ಮಾಡಲು ತಿಳಿಸಿದನು. ಗೌಡನು ಗುಹೆಯ ಸಮೀಪವಿದ್ದ ಮರಗಳನ್ನು ತೆಗೆಸಿ ಸುತ್ತಮುತ್ತ ಇದ್ದಂಥ ಊರುಗಳಿಂದ ವಾದ್ಯಗೋಷ್ಠಿಯೊಡನೆ ಪೂಜಾ ಸಾಮಗ್ರಿಗಳನ್ನು ಮೆರವಣಿಗೆಯಲ್ಲಿ ತರಿಸಿ ಪೂಜಾ ಕೈಂಕರ್ಯವನ್ನು ಪ್ರಾರಂಭಿಸಿದನು. ಇಲ್ಲಿ ಕೂರ್ಮರೂಪಿ ಉದ್ಭವ ಮೂರ್ತಿಯಾಗಿ ರಂಗನಾಥನನ್ನು ಹಾಗೂ ಅವನಿಗೆ ಸಂಗಾತಿಯಾಗಿ ಲಕ್ಷ್ಮೀ ದೇವಿಯ ಉದ್ಭವ ಮೂರ್ತಿಯಾಗಿ ನೆಲೆಸಿ ಈ ಕ್ಷೇತ್ರವು ಗವಿ ರಂಗನಾಥ ಸ್ವಾಮಿಯ ಕ್ಷೇತ್ರವಾಗಿದೆ. ಈ ಲಕ್ಷ್ಮೀ ಮತ್ತು ರಂಗನಾಥ ಸ್ವಾಮಿ ಭಕ್ತರ ಎಲ್ಲ ಬೇಡಿಕೆಗಳನ್ನು ಈಡೇರಿಸುತ್ತಾ ಗವಿ ರಂಗಾಪುರದಲ್ಲಿ ವಿರಾಜಮಾನರಾಗಿದ್ದಾರೆ. ಈ ಕ್ಷೇತ್ರ ಪಾಲಕರಾಗಿ ಶ್ರೀ ಕೆಂಚರಾಯ ಮತ್ತು ಕಾಡರಾಯರಿದ್ದು ಶ್ರೀ ರಂಗನಾಥ ಸ್ವಾಮಿಯ ಆದೇಶದಂತೆ ಭಕ್ತರ ಕಷ್ಟಗಳನ್ನು ಪರಿಹರಿಸುತ್ತಾ ಇದ್ದಾರೆ. ಭಕ್ತಾದಿಗಳು ಕೆಂಚರಾಯ ಮತ್ತು ಕಾಡರಾಯರಿಗೆ ತಾವು ಮಾಡಿಕೊಂಡ ಹರಕೆಯನ್ನು ತೀರಿಸಿ ಒಳಿತು ಕಂಡಿದ್ದಾರೆ ಮತ್ತು ಕಾಣುತ್ತಿದ್ದಾರೆ. ಇಲ್ಲಿ ಎಲ್ಲ ಜಾತಿಯ ಪಂಗಡದ ಎಲ್ಲ ಧರ್ಮದ ಭಕ್ತರು ಆಗಮಿಸುತ್ತಾರೆ. ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಿಂದಲೂ ಹೊರ ರಾಜ್ಯ ಹೊರ ದೇಶಗಳಿಂದಲೂ ಭಕ್ತಾದಿಗಳು ಬರುತ್ತಾರೆ, ಹರಕೆಯನ್ನು ತೀರಿಸಿ ಧನ್ಯರಾಗುತ್ತಿದ್ದಾರೆ. ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಮತ್ತೊಂದು ಉತ್ತಮ ವಿಡಿಯೋದೊಂದಿಗೆ ಬರುತ್ತೇನೆ. ಅಲ್ಲಿಯವರೆವಿಗೂ ಎಲ್ಲರಿಗೂ ಧನ್ಯವಾದಗಳು. ನೀವಿನ್ನೂ ನಮ್ಮ ವಾಹಿನಿಗೆ ಚಂದಾದಾರರಾಗಿಲ್ಲದಿದ್ದರೆ ಚಂದಾದಾರರಾಗಿ. ಧನ್ಯವಾದಗಳು.